ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಪಟ್ಟಣ ಗ್ರಾಮದಲ್ಲಿ ಒಂದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಮುರಾದಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಮೊನ್ನೆ 17ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿಯವರು ಇದರ ಅಡಿಗಲ್ಲು ಸಮಾರಂಭವನ್ನು ಪೊಲೀಸ್ ಪರೇಡ್ ಮೈದಾನದಲ್ಲಿ ಮಾಡಿ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ಅದನ್ನು ಭೂಮಿ ಪೂಜೆ ಮಾಡೋದ್ರಿಂದ ಪ್ರಾರಂಭ ಆಗ್ತದೆ ಕೆಲಸ. ಮತ್ತು ಇದು 1 ವರ್ಷದ ಮೇಲೆ ಮುಗಿತಕ್ಕಂಥ ಕೆಲಸ 16 ಕೋಟಿಯಲ್ಲಿ ಅದಕ್ಕೆ ಅಮೌಂಟ್ ಇಟ್ಟಿದ್ದರು. ಇವರಿಗೆ 12 ಕೋಟಿ ಲೆಸ್ ಆಗಿ 12 ಕೋಟಿಯಲ್ಲಿ ಏನಪ್ಪ ಟೆಂಡರ್ ಆಗಿದೆ. ಇದು ಬೆಂಗಳೂರಿನಲ್ಲೇ ಆಗಿದೆ. ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಟೆಂಡರ್ ಆಗಿದೆ. ಆ ಡಿಪಾರ್ಟ್ಮೆಂಟ್ನವರು ಅದು ಇವತ್ತು ನಾವು ಭೂಮಿ ಪೂಜೆ ಮಾಡೋದ್ರ ಮೂಲಕ ನಾವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸಂತೋಷ್ ಡೊಣ್ಣೂರವರು, ಬಸವರಾಜ್ ಜೂಣಿಯವರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟರು, ಸೊಸೈಟಿ ಚೇರ್ಮನ್ರು, ಧರ್ಮಣ್ಣವರು ಮತ್ತು ನಮ್ಮ ನಿಂಬರ್ಗಿಯವರು, ರಮೇಶ್ ಕನಗೊಂಡವರು, ಇಲ್ಲೆಲ್ಲ ಗ್ರಾಮದ ಎಲ್ಲ ಹಿರಿಯ ಮುಖಂಡರು, ಅಪ್ಪಾರಾವ್ ಪಟ್ಟಣವರು, ಮಹಾಂತೇಶ್ ಅವರು, ಸಂಜು ಅವರು, ಎಲ್ಲ ಹಿರಿಯರು ಕೂಡ ಇಲ್ಲಿ ಭಾಗವಹಿಸಿ ಇದರ ಪ್ರಾರಂಭ ಮಾಡಿದ್ದೇವೆ. ಭಾಳ ಒಳ್ಳೆಯ ಕ್ವಾಲಿಟಿ ವರ್ಕ್ ಏನಪ್ಪ ಅಂದ್ರೆ ಮಾಡ್ಬೇಕಂತೇಳಿ ಆದೇಶ ಕೊಡ್ತೀವಿ. ಗ್ರಾಮಸ್ಥರಿಗೆ ಕೂಡ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಏನಾದರೂ ಸ್ವಲ್ಪ ಅವರು ನೀರು ಹೊಡಿಲಿಲ್ಲ, ಕ್ಯೂರಿಂಗ್ ಆಗಲಿಲ್ಲ ಅಂದರೆ ಪಟ್ಟೆ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಆಗಬೇಕು. ಒಂದು ಸುಂದರವಾದ ಕಟ್ಟಡ ಪರ್ಮನೆಂಟಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಮುರಾರ್ಜಿ ವಸತಿ ಶಾಲೆಯ ಮಂತ್ರಿಗಳು ಜಮೀರ್ ಅಹ್ಮದ್ ಅವರು ಸೇರಿ ಇದು ಟೆಂಡರ್ ಮಾಡಿ ಕಳಿಸಿದ್ದಾರೆ. ಇವತ್ತು ಮತ್ತೊಂದು ಏನಪ್ಪ ಅಂದ್ರೆ ಬಿಲ್ಡಿಂಗ್ ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ನಿಲಯ ಕೂಡ ಅದು ಕೂಡ ಏನಪ್ಪ ಅಂದ್ರೆ ಈಗ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕೂಡ ಇದೆ. ಇವೆರಡೂ ಕೆಲಸಗಳೇನಪ್ಪ ಅಂದ್ರೆ ತ್ವರಿತಗತಿಯಲ್ಲಿ ಕಟ್ಟಡ ನಂತರ ಮತ್ತೆ ಬೃಹತ್ವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇದರ ಉದ್ಘಾಟನೆಗಾಗಿ ಮುಖ್ಯಮಂತ್ರಿಯನ್ನು ಕರೆಸಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಎಲ್ಲರೂ ದಯಮಾಡಿ ಗ್ರಾಮಸ್ಥರಲ್ಲಿ ಸಹಕಾರ ಮಾಡ್ಬೇಕಂತೇಳಿ ಕೇಳಿಕೊಂಡು ಇದರ ಪ್ರಾರಂಭೋತ್ಸವವನ್ನು ಅಡಿಗಲ್ಲು ಪೂಜೆಯನ್ನು ನಾವು ಭಾಳ ಸಂತೋಷದಿಂದ ನೆರವೇರಿಸಿದ್ದೀವಿ. ಟೆಂಡರ್ ವೆಚ್ಚ ಎಷ್ಟು ಸರ್? ಆಮೇಲೆ ಎಷ್ಟು ದಿನದಿಂದ ಕಾಮಗಾರಿ ಆಗ್ಬೋದು ಅಂತ? 1 ವರ್ಷನೇ ಮುಗಿಸ್ತಾರೆ. ಟೆಂಡರ್ ಎಷ್ಟು? ಟೆಂಡರ್ 12 ಕೋಟಿ 72,500,810 ಇದು ಟೆಂಡರ್ದ ಅಮೌಂಟ್. ಅದ್ರದ್ದು 10 ಅಲ್ಲ, ಅದ್ರ ಅಂಬೇಡ್ಕರ್ದು ಅಲ್ಲಿತ್ತಲ್ಲ 22 ಕೋಟಿ ರೂಪಾಯಿ ಅಮೌಂಟ್ ಇಟ್ಟಿದ್ದು 17 ಕೋಟಿಗೆ ಟೆಂಡರ್ ಆಗಿದೆ. ಅದನ್ನು ಕೂಡ ಈಗ ನಾವು ಪ್ರಾರಂಭ ಮಾಡ್ತೀವಿ. ಬಲ್ಲಿ ರೋಡ್ ಅಲ್ಲ, ಗುಲ್ಬರ್ಗಾದಲ್ಲಿ ಎಲ್ಲ ರೋಡ್ಗಳು ಖರಾಬ್ ಆಗಿದೆ. ನಾನು ನೋಡಿದಾಗೆ ಇಷ್ಟೊಂದು ಮಳೆ ಯಾವತ್ತೂ ಸುರಿದಿಲ್ಲ. ನಾವು ಈಗಾಗಲೇ ಸಾಕಷ್ಟು ಟೆಂಡರ್ ಆಗಿದೆ ನಮ್ಮ ಇದರಲ್ಲಿ. ಈ ಮಳೆ ನಿಂತ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ. ಈಗ ಪ್ಯಾಚ್ ವರ್ಕ್ ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ಮಳೆ ನೋಡಿ 1 ದಿವಸನೂ ಸತತವಾಗಿ ಮಳೆ ಬರ್ತಾ ಇಲ್ಲ. ಈಗ ಅದಕ್ಕೆ ನಾನು ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಮಳೆಯಾಗ ಮಾಡ್ಲತ್ತೀವಲ್ಲ, ಮಳೆ ನಿಂತ ಮ್ಯಾಗ ಮಾಡ್ಬೇಕು. ಅದು ನಿಮ್ಗೆ ಯಾರ ಕಿರಿಕಿರಿ ಮಾಡೋಣ ಶುರು ಮಾಡೋದು ಬೈತೀವಿ, ಶುರು ಮಾಡ್ತಾವೆ, ಮತ್ತು ಮಳೆ ಬರ್ನ ಕಿತ್ಕೊಂಡು ಹೋಗ್ತದೆ. ಮಳೆ ನಿಂತಂದ್ರೆ ಏನೂ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನಾ ಈಗ ಪೂರಾ ಇಡೀ ಕಲಬುರಗಿ ನಮ್ಮ 33 ವಾರ್ಡು ಕೂಡ ವಿಸಿಟ್ ಮಾಡ್ತಾಯಿದ್ದೀನಿ. ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲ ಈಗಾಗಲೇ ನಾನು ಸುಮಾರು ಒಂದು 70 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ ನಮ್ಮ ಕಲಬುರಗಿದಿಂದ. ಅವೆಲ್ಲ ಕೆಲಸ ಪ್ರಾರಂಭ ಮಾಡ್ತೀವಿ. ಒಂದು 15-20 ದಿನದಲ್ಲಿ ಅದು ವರ್ಕ್ ಆರ್ಡರ್ ಆಗ್ತಂದ್ರೆ ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ನಮ್ಮ ಅಮೌಂಟ್ನು ಕೂಡ ಒಂದು 4-5-10 ಕೋಟಿ ರೂಪಾಯಿ ಅಲ್ಲಿ ಹಾಕಿದ್ದೀವಿ.